ನೋಡಿ, ಈಗ ಬಿಜೆಪಿಯಲ್ಲಿ ಬಣ ಬಡಿದಾಟ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಲಿಂಗಾಯತ ಅಸ್ತ್ರವನ್ನ ಯತ್ನಾಳ್ ಬಿಟ್ಟಿದ್ರು ವಿಜೇಂದ್ರ ವಿರುದ್ಧ. ಅವರು ಒಂದು ಸಭೆ ಮಾಡಿದ್ರು ಲಿಂಗಾಯತ ಮುಖಂಡರದ್ದು. ಅಲ್ಲೂ ಕೂಡ ಕೆಲವು ನಾಯಕರುಗಳು ಬಂದಿದ್ರು. ಅವರು ವಿಜೇಂದ್ರ ನಾಯಕತ್ವ ಬೇಡ, ನಮಗೆ ಕುಟುಂಬ ರಾಜಕಾರಣ ಬೇಡ ಅಂತೇಳಿ ಅವರ ವಿರುದ್ಧ ಮಾತಾಡಿ ಯತ್ನಾಳ್ ಪರವಾಗಿ ಬ್ಯಾಟರ್ನ ಬೀಸಿದ್ರು. ಮತ್ತೆ 100 ಜನ ಲಿಂಗಾಯತ ಮುಖಂಡರನ್ನ ದೆಹಲಿಗೆ ಹೋಗಿ ಹೈಕಮಾಂಡ್ ಮುಂದೆ ಪರೇಡ್ ಮಾಡಿಸ್ಲಿಕ್ಕೆ ಯತ್ನಾಳ್ ಆ್ಯಂಡ್ ಟೀಮ್ ರೆಡಿ ಕೂಡ ಆಗಿತ್ತು. ಅದರ ಬೆನ್ನಲ್ಲೇ ಅಲರ್ಟ್ ಆದಂಥ ವಿಜೇಂದ್ರ ಆ್ಯಂಡ್ ಟೀಮ್, ಅದರಲ್ಲೂ ರೇಣುಕಾಚಾರ್ಯ ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ. ಹಾಗಾಗಿನೇ ಇವತ್ತು ಅರಮನೆಯ ಮೈದಾನದಲ್ಲಿ ಲಿಂಗಾಯತ ಮುಖಂಡರ ಒಂದು ಸಭೆಯನ್ನು ನಡೆಸ್ತಾರೆ. ಅಂದರೆ ಪೂರ್ವ ಸಿದ್ಧತಾ ಸಭೆ. ಪ್ರಮುಖವಾಗಿ ಒಂದು 10 ಜಿಲ್ಲೆಗಳ ಮುಖಂಡರು ಇದರಲ್ಲಿ ಭಾಗಿಯಾಗ್ತಾರೆ. ವಿಜೇಂದ್ರ ಅವರು ಬೇಡ ಅಂದರೂ ಕೂಡ ರೇಣುಕಾಚಾರ್ಯ ಕೇಳ್ತಾ ಇಲ್ಲ ಯತ್ನಾಳ್ ಬಣ ಕೌಂಟರ್ ಕೊಟ್ಟೇ ಕೊಡಬೇಕು ಅಂಥೇಳಿ ಒಂದು ಸಮಾವೇಶವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅದರ ಹೆಸರು ವೀರಶೈವ ಲಿಂಗಾಯತ ಮಹಾಸಂಗಮ ಅನ್ನುವಂಥ ಒಂದು ಕಾರ್ಯಕ್ರಮ ಟೈಟಲ್ ಕೂಡ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮಕ್ಕೆ. ಅಂದರೆ ಇಲ್ಲಿ ಲಿಂಗಾಯತರ ಪ್ರಶ್ನಾತೀತ ನಾಯಕರು ಯಾರು ಬಿಜೆಪಿಯಲ್ಲಿ? ಅದು ಒನ್ ಆ್ಯಂಡ್ ಓನ್ಲಿ ಯಡಿಯೂರಪ್ಪ. ವಿಜೇಂದ್ರ ಹೌದಾ ಅಲ್ವಾ ಇನ್ನೂ ಗೊತ್ತಿಲ್ಲ, ಅದು ಪ್ರೂವ್ ಆಗಿಲ್ಲ. ಹಾಗಾಗಿನೇ ವಿಜೇಂದ್ರ ಅವರೇ ಉತ್ತರಾಧಿಕಾರಿ ಯಡಿಯೂರಪ್ಪನವ್ರಿಗೆ ಲಿಂಗಾಯತರ ನಾಯಕ ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂತಹ ಅಗ್ನಿ ಪರೀಕ್ಷೆ ವಿಜೇಂದ್ರಗೆ ಎದುರಾಗಿದೆ. ಸವಾಲು ಕೂಡ ಇದೆ. ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರು ಬೆಳೆದಿದ್ದು ಆ ಸಮುದಾಯದಿಂದ. ಪಕ್ಷ ಸಂಘಟನೆ ಹೋರಾಟ ಎಲ್ಲ ಒಂದು ಕಡೆ ನೋಡಿದ್ರೆ ಆ ಸಮುದಾಯ ಅವ್ರನ್ನ ಒಪ್ಪಿಕೊಂಡಿದೆ. ಆದರೆ ಈಗ ಅವರು ರಾಜಕೀಯದಿಂದ ಸಕ್ರಿಯ ರಾಜಕಾರಣದಿಂದ ದೂರ ಸರಿದ ಮೇಲೆ ವಿಜೇಂದ್ರ ಅವರು ಆ ಸಮುದಾಯವನ್ನು ಮುನ್ನಡೆಸ್ತಾ ಇದ್ದಾರೆ ಇಲ್ಲವ ಅನ್ನೋದು ಗೊತ್ತಾಗಬೇಕು. ಯಾಕಂದರೆ ಲಿಂಗಾಯತ ಸಮುದಾಯವನ್ನು ಕ್ರೋಢೀಕರಣ ಮಾಡ್ಕೋಬೇಕು. ಅದು ಕೂಡ ಹರಿದು ಹಂಚು ಹೋಗಿದೆ, 2 ಹೋಳಾಗಿದೆ. ಎಲ್ಲಿ ಯತ್ನಾಳ್ ಬಣದ ಕಡೆಗೂ ಕೂಡ ಕೆಲವೊಬ್ಬರು ಗುರುತಿಸ್ಕೊಳ್ತಾ ಇದ್ದಾರೆ. ವಿಜೇಂದ್ರ ಬಣದ ಜೊತೆ ಕೂಡ ಕೆಲವು ವೀರಶೈವ ಲಿಂಗಾಯತ ಮುಖಂಡರು ಗುರುತಿಸ್ಕೊಳ್ತಾ ಇದ್ದಾರೆ. ಹಾಗಾಗಿನೇ ಇಲ್ಲಿ ಆ ಸಮುದಾಯದ ಬೆಂಬಲ ಯಾರ ಕಡೆಗಿದೆ? ಯಾಕಂದರೆ ಕರ್ನಾಟಕದಲ್ಲಿ ದೊಡ್ಡ ಒಂದು ಸಮುದಾಯ ಲಿಂಗಾಯತ ಸಮುದಾಯ. ಹಾಗಾಗಿನೇ ಈಗ ವಿಜೇಂದ್ರ ಅವ್ರಿಗೆ ಇದೊಂದು ರೀತಿಯ ಅಗ್ನಿ ಪರೀಕ್ಷೆ ಆಗುತ್ತೆ. ಯಾಕಂತ ಹೇಳಿದ್ರೆ ಸಮುದಾಯದ ಬೆಂಬಲ ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ನೋಡಿ, ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕರು ಯಾರಪ್ಪ? ಥಟ್ಟಂತ ಸಿದ್ದರಾಮಯ್ಯನವರು. ಒಕ್ಕಲಿಗ ನಾಯಕರು ಯಾರು? ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್. JDSನಲ್ಲಿ ಯಾರು? ದೇವೇಗೌಡರು. ಪ್ರಶ್ನಾತೀತ ನಾಯಕರು ತಲೆಗೆ ಬರೋದದು. ಹಾಗೆ ಯಡಿಯೂರಪ್ಪನವ್ರು ಬರ್ತಾ ಇತ್ತು. ಅವ್ರನ್ನ ಹೊರತುಪಡಿಸಿದ್ರೆ ಯಾರು? ಹಾಗಾಗಿನೇ ಆ ಲಿಂಗಾಯತ ಸಮುದಾಯದ ನಾಯಕ ಅಥವಾ ಸಾರಥಿ ಯಾರು? ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ವಿಜೇಂದ್ರ ಕೂಡ ರೇಣುಕಾಚಾರ್ಯರ ಮೂಲಕ, ಅವರ ಟೀಮ್ ಮೂಲಕ ನಾನಾ ಕಸರತ್ತುಗಳನ್ನು ಮಾಡ್ತಿದ್ದಾರೆ. ಈಗ 10 ಜಿಲ್ಲೆ ಅಥವಾ 4-5 ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಅನ್ನೋದಕ್ಕಿಂತ ಇದು ಲಿಂಗಾಯತರ ಶಕ್ತಿ ಪ್ರದರ್ಶನ. ವಿಜೇಂದ್ರ ಪರವಾಗಿ ಯಾವ ನಾಯಕರಿದ್ದಾರೆ, ಇದೆಲ್ಲ ಒಂದು ಸಮುದಾಯದ ಶಕ್ತಿಯನ್ನು ಆವಾಹನ ಮಾಡಿಕೊಂಡು ಆ ಬಲದೊಂದಿಗೂ ಕೂಡ ಹೈಕಮಾಂಡ್ ಮುಂದೆ ಡಿಮ್ಯಾಂಡನ್ನು ಇಡೋದು. ನನ್ನ ಕೆಳಗಿಳಿಸಿದರೆ ಸಮುದಾಯ ರೊಚ್ಚಿಗೆಳುತ್ತೆ ಅಂಥೇಳಿ. ಯಾಕಂದರೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ಮೇಲೆ ನೋಡಿ, ಬೊಮ್ಮಾಯಿಯವ್ರನ್ನ CM ಮಾಡಲಾಯಿತು. ಅಂದರೆ ಸಮುದಾಯದ ಕಾರಣಕ್ಕೋಸ್ಕರ. ಅಂದರೆ BJP ಜೊತೆಗೆ ಆ ಸಮುದಾಯ ನಿರಂತರವಾಗಿದೆ, ಅವ್ರು ಕೈ ಹಿಡ್ಕೊಂಡು ಬರ್ತಾ ಇದೆ. ಲೋಕಸಭಾ ಎಲೆಕ್ಷನ್, ವಿಧಾನಸಭಾ ಎಲೆಕ್ಷನಲ್ಲಿ, ಈ ಬಾರಿ ಎಲೆಕ್ಷನಲ್ಲಿ ಸ್ವಲ್ಪ ಕೈ ಕೊಟ್ಟರು. ಆದರೆ ನಿರಂತರವಾಗಿ BJPಗೆ ಅವರು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ಹೈಕಮಾಂಡ್ಗೂ ಕೂಡ ಚೆನ್ನಾಗಿ ಗೊತ್ತಿದೆ ಕರ್ನಾಟಕದಲ್ಲಿ ಆ ಸಮುದಾಯದ ಪ್ರಭಾವ ಹೆಚ್ಚಾಗಿದೆ ಅಂತ. ಇವೆಲ್ಲವನ್ನು ನೋಡ್ತಾ ಇದ್ದರೆ ಶಕ್ತಿ ಪ್ರದರ್ಶನದ ವೇದಿಕೆಯಲ್ಲಿ ಯಾರು ಗೆಲ್ತಾರೆ ನೋಡಬೇಕಾಗಿದೆ. ನೋಡಿ, ಜೀವನದ ಹಾಗೆ ಅನ್ನಿಸ್ತಾ ಇದೆ. ಬಲ ಪ್ರದರ್ಶನ, ಸಮುದಾಯದ ಒಂದು ಶಕ್ತಿ ಯಾರ ಪರವಾಗಿದೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಬಟ್ ಅದೇ ಯಾವಾಗ ಈ ಯಡಿಯೂರಪ್ಪನವರನ್ನ ಕೆಳಗಡೆ ಇಳಿಸಿ ವಿಜೇಂದ್ರ ಅವ್ರನ್ನ ಪಟ್ಟಾಭಿಷೇಕ ಮಾಡ್ತಾರಲ್ಲ, ಆ ಸಮಯದಲ್ಲಿ ಏನಾಯ್ತು ಅಂದರೆ ಕಾಂಗ್ರೆಸ್ಸಿಗರು ಕೂಡ ಅದನ್ನೇ ತಿಳ್ಕೊಂಡ್ಬಿಟ್ಟಿದ್ರು. ಏನಂತಂದ್ರೆ ಯಡಿಯೂರಪ್ಪನ ವಿಜೇಂದ್ರ ಅವರು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರ್ತಾರೆ. ಯೂತನ್ನ ಏನಂತಂದ್ರೆ ಸಂಘಟನೆ ಮಾಡ್ತಾರೆ, ಯುವಕರನ್ನ ಸಂಘಟನೆ ಮಾಡ್ತಾರೆ, BJPಗೆ ಇನ್ನಷ್ಟು ಹೊಸಬರನ್ನ ಸೆಳಿತಾರೆ ಅನ್ನುವಂತಹ ಹಲವಾರು ಏನಂತಂದ್ರೆ ಬೆಟ್ಟದಷ್ಟು ಬೇಡಿಕೆಗಳಿದ್ವು. ಆದರೆ ವಿಜೇಂದ್ರ ಅವರು ಅವೆಲ್ಲವನ್ನ ನಿಭಾಯಿಸೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡುವುದ್ರ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ ಯಡಿಯೂರಪ್ಪನವರು
ಈ ಏಜ್ ಇದ್ರೂ ಕೂಡ ಅವ್ರೇನಂತಂದರೆ ಯುವಕರನ್ನೆಲ್ಲರನ್ನೂ ನಾವು ಸಂಘಟನೆ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಕಾರ್ಯಕರ್ತರ ಮನೆಗೆ ಹೋಗಿ ಅಥವಾ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು. ಆದರೆ ಯಾವಾಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ತಾರೋ ಆ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಆ ಒಂದು ಶಕ್ತಿ ಕುಂದುತ್ತಾ ಬಂದಿದೆ. ನೀವು ಹೇಳಿದ್ರಿ ಲಿಂಗಾಯತ ನಾಯಕರಲ್ಲಿ BS ಯಡಿಯೂರಪ್ಪ ಅವರನ್ನ ಬಿಟ್ಟರೆ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅಂತ. ಬಟ್ ಆ ಶಕ್ತಿ ಈಗ ಕುಂದುತ್ತಾ ಇದೆ. ಬೇರೆ ಶಕ್ತಿಗಳು ಈಗ ಹೆಚ್ಚಾಗ್ತಾ ಇದೆ, ಬೇರೆ ನಾಯಕರ ಶಕ್ತಿಗಳು ಹೆಚ್ಚಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಯತ್ನಾಳ್ ಆಗಿರಬಹುದು, ಬೇರೆ ಬೇರೆ ನಾಯಕರು ಈಗ ಆಗ್ತಿದ್ದಾರೆ. ಈಗ ಜಗದೀಶ್ ಶೆಟ್ಟರು ಕೂಡ ಈಗ ಅವರ ಶಕ್ತಿಯೂ ಕೂಡ ಅವರು ಯಾವಾಗ ಪಕ್ಷದಿಂದ ಹೊರಗೆ ಹೋಗಿ ಮತ್ತೆ ಒಳಗಡೆ ಬರ್ತಾರೋ ಆವಾಗ ಅವರ ಶಕ್ತಿ ದುಪ್ಪಟ್ಟಾಗಿದೆ. ಸೊ ಹೀಗೆ ವಿಜಯೇಂದ್ರ ಅವರ ಶಕ್ತಿ ಕುಂದುತ್ತಾ ಇದೆ. ಬಟ್ ಎಲ್ಲೋ ಒಂದು ಕಡೆ ಯತ್ನಾಳ್ ಅವರ ಶಕ್ತಿ ಜಾಸ್ತಿ ಆಗ್ತಾ ಇದೆ. ನೋಡ್ಬೇಕು ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ನಿಜಕ್ಕೂ ಲಿಂಗಾಯತ ನಾಯಕರು ಯಾರಾಗಿ ಹೊರಹೊಮ್ಮುತ್ತಾರೆ ಅನ್ನೋದು ಬಹಳ ಕುತೂಹಲ ಇದೆ. ವಿಜಯೇಂದ್ರ ಆದರು ಅಂತ ಹೇಳಿದ್ರೆ